ಇತ್ತೀಚೆಗೆ ಮಕ್ಕಳಲ್ಲಿ ಬೊಜ್ಜು ಹಾಗೂ ಹೃದಯಾಘಾತ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ. ಹೀಗಾಗಿ ಮಕ್ಕಳಿಗೆ ನೀಡುವಂತಹ ಬಿಸಿಯೂಟದಲ್ಲಿ 10% ಅಷ್ಟು ಎಣ್ಣೆ ಬಳಕೆಯನ್ನ ಕಡಿತ ಮಾಡುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸೂಚನೆಯನ್ನ ನೀಡಿದೆ. ಹೌದು, ಕೇಂದ್ರ ಸರ್ಕಾರದ ಒಂದು ವರದಿ ಪ್ರಕಾರ ಭಾರತದಲ್ಲಿ 5 ರಿಂದ 19 ವರ್ಷ ವಯಸ್ಸಿನ ಅಧಿಕ ತೂಕವುಳ್ಳ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆಯಂತೆ. ಈ ಹಿಂದೆ 1990ರಲ್ಲಿ 0.4 ಮಿಲಿಯನ್ ರಷ್ಟಿದ್ದಂತಹ ಮಕ್ಕಳ ಸಂಖ್ಯೆ 2022ರಲ್ಲಿ 12.5 ಮಿಲಿಯನ್ಗೆ ಏರಿಕೆಯಾಗಿದೆ ಅಂತ ವರದಿಯಲ್ಲಿ ತಿಳಿಸಿದೆ. ಅಲ್ಲದೆ ವರದಿಯಲ್ಲಿ ಅಡುಗೆ ಎಣ್ಣೆಯ ಅತಿಯಾದ ಬಳಕೆಯಿಂದಾಗಿ ಆರೋಗ್ಯದ ಸಮಸ್ಯೆ ಕೂಡ ಹೆಚ್ಚಾಗ್ತಿವೆ ಅಂತೆ. ಹೀಗಾಗಿ ಶಾಲಾ ಊಟದಲ್ಲಿ ಎಣ್ಣೆ ಬಳಕೆಯನ್ನ ಕಡಿಮೆ ಮಾಡಬೇಕು. ಈ ಕುರಿತಾಗಿ ಪೋಷಕರು, ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಅಂತ ತಿಳಿಸಲಾಗಿತ್ತು. ಅದರ ಅನ್ವಯ ಪಿಎಂ ಪೋಷಣ ಯೋಜನೆಯ ಅಡಿಯಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಬಿಸಿಯೂಟ ಬಳಕೆ ಮಾಡಲಾಗ್ತಾ ಇರತಕ್ಕಂಥ ಸೂರ್ಯಕಾಂತಿ ಎಣ್ಣೆಯ ಪ್ರಮಾಣವನ್ನ 10% ಅಷ್ಟು ಕಡಿಮೆಗೊಳಿಸುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ತಿಳಿಸಿದೆ. ಅದರಂತೆ ಹೊಸ ಆದೇಶದ ಅನ್ವಯ 1 ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿ ಮಗುವಿಗೆ 5 ಗ್ರಾಂ ಹಾಗೆ 6 ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿ ಮಗುವಿಗೆ 7.5 ಗ್ರಾಂನಂತೆ ಇಳಿಸಲಾಗಿದೆ. ಅಲ್ಲದೆ ಕಡಿಮೆ ಅಡುಗೆ ಎಣ್ಣೆಯಲ್ಲಿ ತಯಾರಿಸಬಹುದಂತಹ ಅಡುಗೆಗಳ ಬಗ್ಗೆ ಆರೋಗ್ಯ ಸಂಸ್ಥೆಗಳು ಮತ್ತು ಗೃಹ ವಿಜ್ಞಾನ ಕಾಲೇಜುಗಳ ಪೌಷ್ಟಿಕ ಆಹಾರ ತಜ್ಞರನ್ನ ಆಹ್ವಾನಿಸಿ ಕಡಿಮೆ ಎಣ್ಣೆಯನ್ನ ಬಳಸಿ ತಯಾರಿಸಬಹುದಾದಂತಹ ಪಾಕಗಳ ವಿಧಾನವನ್ನ ಎಲ್ರಿಗೂ ಕೂಡ ತಲುಪಿಸಬೇಕು ಅಂತ ಕೇಂದ್ರ ಸರ್ಕಾರ ತಿಳಿಸಲಾಗಿದೆಯಂತೆ. ಅದರ ಅನ್ವಯ ಅಗತ್ಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ.